ಆ, ಎಲ್ರಿಗೂ ನಮಸ್ಕಾರ. ಫಾರೆಸ್ಟು ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ. ನಿಜವಾಗ್ಲೂ ಖುಷಿ ಆಗ್ತಾಯಿದೆ, ಯಾಕೆಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಒಂದು ಹಾರರ್ ಕಾಮಿಡಿ ಚಿತ್ರ, ಒಂದು ಸಸ್ಪೆನ್ಸು ಎಲ್ಲನೂ ಇದೆ. ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಾವು ಹೇಳ್ತಾನೆ ಇರ್ತೀವಿ, ಪ್ರತಿ ಸಿನಿಮಾಗೂ ನಾವು ಆ್ಯಕ್ಟ್ ಮಾಡಿರೋದು ಚೆನ್ನಾಗಿದೆ ಅಂತ 100% ನಾವು ಹೇಳಲೇಬೇಕು. ಬಟ್ ಇದು ತುಂಬ ಚೆನ್ನಾಗಿದೆ, ಹಂಗಾಗಿ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀವಿ. ಏನಾಗಿದೆ ಅಂದರೆ ಎಲ್ಲ ಕಡೆ ಚೆನ್ನಾಗಾಗ್ತಿದೆ, ಬಟ್ ಕಲೆಕ್ಷನ್ ಸ್ವಲ್ಪ ಅಂದರೆ ಶುಕ್ರವಾರ ಕಂಪೇರ್ ಮಾಡಿದ್ರೆ ಶನಿವಾರ ತುಂಬ ಚೆನ್ನಾಗಾಯಿತು. ಇವತ್ತು ಭಾನುವಾರ ಇನ್ನೂ ಇಂಪ್ರೂವ್ ಆಗಿದೆ. ಸೊ ದಯಮಾಡಿ ಎಲ್ಲರೂ ಫ್ಯಾಮಿಲಿ ಬಂದು ನೋಡೋಂಥ ಚಿತ್ರ. ಯಾರ್ಯಾರು ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಯಾರ್ಯಾರು ನೋಡಿಲ್ಲ ದಯಮಾಡಿ ಬಂದು ಈ ಫಾರೆಸ್ಟ್ ಚಿತ್ರನ ನೋಡಿ ಆರಿಸಿ ಆಶೀರ್ವದಿಸಿ. ಇಲ್ಲ, ಇದು ನಾನು ಈ ಥರದ್ದು ಒಂದು ಫುಲ್ ಲೆಂತು ಕಾಮಿಡಿ ಕ್ಯಾರೆಕ್ಟರ್ ಮಾಡಿ ತುಂಬ ವರ್ಷಗಳಾಗೋಗಿತ್ತು. ನನಗೇನು ಆಲ್ಮೋಸ್ಟ್ ಅಧ್ಯಕ್ಷ ಒಂಥರ ಅಧ್ಯಕ್ಷ ನೋಡ್ದಂಗೆ ಆಯಿತು. ಅಲ್ಲಿ ಶರಣ್ ಸರ್ ಇದ್ದರು, ಇಲ್ಲಿ ರಂಗಣ್ಣ ರಘುವರಿದ್ದಾರೆ. ತುಂಬ ಚೆನ್ನಾಗಿದೆ ಎಲ್ರದ್ದು. ಅನೀಶ್ ಅವ್ರದ್ದು, ಗುರುನಂದನ್ ಅವ್ರದ್ದು, ರಂಗಣ್ಣ ರಘು ಸರ್ದು, ಮತ್ತು ಅರ್ಚನಾ ಕೊಟ್ಟಿಗೆ ಅವರು ಒಬ್ಬೊಬ್ಬರು ಪಾತ್ರನೂ ತುಂಬ ಚೆನ್ನಾಗಿ ಡೈರೆಕ್ಟರ್ ಕೊಟ್ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಸರ್ಪ್ರೈಸ್ ಆಗಿ ಒಂದೊಂದಷ್ಟು ಕ್ಯಾರೆಕ್ಟರ್ಗಳು, ಹೊಸ ಕ್ಯಾರೆಕ್ಟರ್ಗಳೆಲ್ಲ ಬರ್ತಾ ಹೋಗುತ್ತೆ. ಒಂದು ಅಮಾಯಕರ ತಂಡ ಚಿನ್ನ ಕದಿಯೋಕ್ಕೆ ಹೋದ್ರೆ ಏನೇನಾಗುತ್ತೆ ಅನ್ನೋದನ್ನ, ಚಿನ್ನ ಎತ್ಕೊಂಬರೋಕ್ಕೆ ಹೋದರೆ ನಿಧಿ ಹುಡ್ಕೊಂಡು ಹೋದ್ರೆ ಏನೇನಾಗುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಯಮಾಡಿ ಎಲ್ಲರೂ ಬನ್ನಿ, ಒಂದೊಳ್ಳೆ ಚಿತ್ರ ನೋಡಿ ಹರಿಸಿ ಗೆಲ್ಲಿಸಿ. ಈಗ ಯಾರಾದರೂ ಪ್ರಮೋಷನ್ಗೆ ನಾವೇ ಫೋನ್ ಮಾಡಿ ಬರ್ತೀವಿ ಅನ್ನೋಕ್ಕಾಗತ್ತಾ? ಕರಿಬೇಕು. ಯಾರು ಮಾಡಿದ್ವಿ. ಈಗ ಮೊನ್ನೆ ಪ್ರೀ ರಿಲೀಸ್ ಇವೆಂಟು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಅಲ್ಲೇ ಇದ್ವಿ. ಈಗ ಇವತ್ತು ಸೆಲೆಬ್ರಿಟಿ ಶೋ. ಮೊನ್ನೆ ಥಿಯೇಟ್ರಲ್ಲಿ ಇನ್ನೊಂದು ಲಕ್ಷ್ಮೀಪುತ್ರ ಇತ್ತು. ಈ ಪಿಕ್ಚರ್ ಇದ್ದಾಗ ಆ ಪಿಕ್ಚರ್ ಪ್ರಮೋಷನ್ ಬೇಡ, ನಂದು ಮುಹೂರ್ತ ಇತ್ತು, ಪ್ರೆಸ್ ಮೀಟ್ ಇತ್ತು, ಹಂಗಾಗಿ ಬರೋಕ್ಕಾಗಿಲ್ಲ. ಇವತ್ತು ಎಲ್ರಿಗೂ ನಮಸ್ಕಾರ. ನಾನು ಶಿವರಾಜ್ ಕೇರ್ಪೇಟೆ, ಇವರು ಅಶೋಕ್ ಅವರು. ಯಾಕಿಬ್ಬರು ಒಟ್ಟಿಗೆ ಬಂದ್ವಿ ಅಂತಂದರೆ, ಚಂದ್ರಮೋಹನ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಬ್ರಹ್ಮಚಾರಿ ಚಿತ್ರದಲ್ಲಿ ನಾವಿಬ್ಬರು ಒಟ್ಟಿಗೆ ಅಭಿನಯಿಸಿದ್ವಿ. ಸೊ ಅಲ್ಲಿಂದನೇ ಗೊತ್ತು ನಮಗೆ ಅವರ ಹಾಸ್ಯ ಪ್ರಜ್ಞೆ ಎಷ್ಟು ಅಂಥೇಳಿ, ಮತ್ತು ಕಂಟೆಂಟು ಅವರು ರೆಡಿ ಮಾಡುವಂಥ ಕಂಟೆಂಟ್ ಅಷ್ಟು ಅದ್ಭುತವಾಗಿರುತ್ತೆ. ಸೊ ಇವಾಗ ತಾನೇ ಫಾರೆಸ್ಟ್ ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ. ಫಸ್ಟ್ ಹಾಫಲ್ಲಂತೂ ನಕ್ಕು ಸುಸ್ತಾಗಿದ್ದೀವಿ. ಸೆಕೆಂಡ್ ಹಾಫಲ್ಲಿ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಗಳು ನಮಗೆ ನೋಡೋಕ್ಕೆ ಸಿಗ್ತವೆ, ನಿಮಗೂ ನೋಡೋಕ್ಕೆ ಸಿಗ್ತವೆ. ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂ. ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಯಾಕಂದರೆ ಏನೇನೋ ಬಿಟ್ಕೊಡೋಕೆ ರೆಡಿ ಇಲ್ಲ. ನಾನಂತೂ ಏನೋ ಬಿಟ್ಕೊಡೋಕೆ ರೆಡಿ ಇಲ್ಲ, ಯಾಕಂದರೆ ಅಷ್ಟು ಮಜವಾಗಿದೆ. ಚಿಕ್ಕಣ್ಣ ಸರ್ ಹೇಳ್ದಂಗೆ ಚಿನ್ನ ಅಂದರೆ ಒಂದು ನಿಧಿನ ಹುಡ್ಕೋಕೆ ಹೋದಾಗ ಅಲ್ಲಾಗುವಂಥ ಒಂದು ಸನ್ನಿವೇಶಗಳು, ಅಲ್ಲಿಗೆ ಜರ್ನಿ ಇರುತ್ತಲ್ಲ, ಆ ಜರ್ನಿಲಿರುವಂಥ ಒಂದು ಕಾಮಿಡಿಗಳು ಎಷ್ಟು ಮಜವಾಗಿದೆ ಅಂತಂದರೆ ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೇ ಅದ್ರ ಮಜಾ ಸಿಗೋದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಅಶೋಕನ ಓವರ್ ಟು ಯು. ಮೋಹನ್ ಸರು ಜರ್ನಿ ಸಿನಿಮಾ ಅಂತ ಬಂದಾಗ ಅದನ್ನು ಬಹಳ ಚೆನ್ನಾಗಿ ಕಟ್ತಾರೆ. ಅಂದರೆ ಆ ಒಂದು ಸ್ಕ್ರೀನ್ ಪ್ಲೇ ಏನಿದೆ ಅದು ಬಹಳ ಚೆನ್ನಾಗಿರುತ್ತೆ. ಈ ಸಿನಿಮಾದಲ್ಲೂ ಕೂಡ ನಮಗೆ ಅದು ನೋಡೋಕ್ಕೆ ಸಿಕ್ತು. ಆ್ಯಂಡ್ ಕಾಸ್ಟಿಂಗು ಬಹಳ ಚೆನ್ನಾಗಿದೆ. ರಂಗಾಯಣ ರಘು ಅವರು, ಚಿಕ್ಕಣ್ಣ ಅವರು, ಅನೀಶ್, ಗುರುನಂದನ್, ಅರ್ಚನಾ, ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ನಮ್ಮ ಮೋಹನ್ ಸರ್ ಸ್ಟ್ರೆಂತು, ಹ್ಯೂಮರ್ ಅದಂತೂ ಬಹಳ ಎದ್ದು ಕಾಣ್ತಿದೆ. ಅದರ ಜೊತೆಗೆ ಹೊಸ ಒಂದು ಪ್ರಯತ್ನ, ಒಂದು ಹಾರರ್ ಅನ್ನೋದನ್ನು, ಆ ಒಂದು ಎಲಿಮೆಂಟ್ನ ಅವ್ರು ಇನ್ಕ್ಲೂಡ್ ಮಾಡಿದ್ದಾರೆ, ಹಾರರ್ ಕಾಮಿಡಿ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಮಾತಾಡೋದಾದರೆ ಆ ಒಂದು ಫೈಟ್ ಸೀಕ್ವೆನ್ಸು ಭಾಳ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್ ಆ ಒಂದು ಫೈಟ್ ಸೀಕ್ವೆನ್ಸು. ಆ್ಯಂಡ್ ಟು ಬಿ ಕಂಟಿನ್ಯೂಡ್ ಅಂತ ಬೇರೆ ಇದೆ. ಸೊ ಹಾಗಾಗಿ ಆ ಒಂದು 2ನೇ ಪಾರ್ಟ್ಗೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಯಾವ ಥರ ಕಳ್ಳರ ಥರನಾರು ಸೇರಿಸ್ಕೊಬಿಡಿ ಸರ್. ಕಾಡಲ್ಲಿದ್ದೆ ನಿಜವಾಗ್ಲೂ. ನನಗೆ ಎಲ್ಲೋ ನಂಬರ್ ಮಿಸ್ ಆಗಿತ್ತು, ಯಾರು ಅಂತಂದರೆ. ಯಾಕಂದ್ರೆ ನಾನು ಚಂದ್ರಮೋಹನ್ ನಂಬರ್ ಇಲ್ವಾ, ಫಾರೆಸ್ಟ್ ಸಿನಿಮಾ ನೋಡೋದು ಬನ್ನಿ ಅಂದರು. ಸೊ ಕೆಲಸ ಕಾರ್ಯಗಳು ಒತ್ತಡ ಜಾಸ್ತಿ ಇತ್ತು, ಆದರೂ ಪ್ರೀತಿಯಿಂದ ಕರೆದಾಗ ಬರಬೇಕು ಅಂತ ಬಂದೆ. ನಾನು ಕನ್ನಡದಲ್ಲಿ ಕೆಲವು ಹಾಸ್ಯ ಪ್ರಜ್ಞೆ ಇಲ್ಲುವಂಥ ಡೈರೆಕ್ಟರ್ಗಳಲ್ಲಿ ಚಂದ್ರಮೋಹನ್ ಪ್ರಮುಖರಾಗಿ ನಿಲ್ತಾರೆ. ಹಿಂದೆನೂ ಹಲವಷ್ಟು ಪಿಕ್ಚರ್ಗಳು ನನ್ನ ಸ್ಟುಡಿಯೋನಲ್ಲಿ ಅವ್ರದ್ದು ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಈ ಫಾರೆಸ್ಟ್ ಒಂದು ಹಿಂದೆ ಒಬ್ಬ ಕಾಡುಗಳ ಇದ್ದ, ಹೆಸರು ಹೇಳೋದು ಬೇಡ, ಅದನ್ನು ಒಂದು ಕಾಲ್ಪನಿಕ ಕಥೆಯಾಗಿ ಮಾಡಿ, ರಾಮಾಪುರ ಅನ್ನೋ ಊರು ಕರ್ನಾಟಕ ತಮಿಳ್ನಾಡು ಬಾರ್ಡರಲ್ಲಿದೆ. ಅದೇ ಊರಿಂದ ಒಂದು 5 ಜನ ಹೋಗ್ತಾರೆ. ಒಂದು ಚಿನ್ನ ಇರಬಹುದು, ಈಗಲೂ ಬಹಳ ಮಿತ್ತುಗಳಿದೆ. ಆ ಕಾಡುಗಳ ಎಷ್ಟೋ ಚಿನ್ನ ದುಡ್ಡು ಎಲ್ಲ ಹೂತಿಟ್ಟಿದ್ದಾನೆ ಅಂತ ಅದನ್ನು ಹುಡ್ಕೊಂಡು ಹೋಗುವಂಥ ಒಂದು ತಂಡ, ಅಲ್ಲಿ ಒಂದು ಹಾರರು,
ಅರ್ಚನಾ ಕೊಟ್ಟಿಗೆ, ರಂಗಾಯಣ ರಘು, ಅನೀಶ್, ನನ್ನ ಫೇವ್ರೇಟ್ ಚಿಕ್ಕಣ್ಣ ಮತ್ತು ಗುರುನಂದನ್, ಈ 5 ಪಾತ್ರಗಳನ್ನು ಇಟ್ಕೊಂಡು ಭಾಳ ಸುಂದರವಾದಂಥ ಒಂದು ಹಾಸ್ಯ ಮತ್ತು ಕಾಮಿಡಿ ಹಾರರ್ ಫಿಲ್ಮ್ ಮಾಡಿದ್ದಾರೆ. ಫಾರೆಸ್ಟು ಅನ್ನೋ ಒಂದು ಸಿನಿಮಾನ ಭಾಳ ಅಚ್ಚುಕಟ್ಟಾಗಿ ಸೀಟಿನ ತುದಿನಲ್ಲಿ ಕೂರಿಸುತ್ತೆ. ಜನ ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು, ಚಿತ್ರಮಂದಿರಕ್ಕೆ ಬಂದು ಪ್ರೇಕ್ಷಕರು ಈ ಚಿತ್ರನ ನೋಡಬೇಕು. ಪೈರಸಿ ನೋಡಬೇಡಿ, ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ. ಒಳ್ಳೆ ಸಂಡೇ ಎಂಟರ್ಟೈನ್ಮೆಂಟ್ ಫಿಲ್ಮ್ ನೋಡ್ದಂಗೆ ಆಯ್ತು ಇವತ್ತು. ಸೊ ಆಲ್ ದ ಬೆಸ್ಟ್ ಚಂದ್ರಮೋಹನ್, ಒಳ್ಳೆಯ ಸಿನಿಮಾ, ಚೆನ್ನಾಗಿ ಮಾಡಿದ್ದೀರಾ. ಪ್ರತಿಯೊಬ್ಬ ಕ್ಯಾರೆಕ್ಟ್ರು 5 ಕ್ಯಾರೆಕ್ಟರ್ನ ಇಟ್ಕೊಂಡು ಇಡೀ ಸಿನಿಮಾ ತೂಗಿಸ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ. ಒಂದು ನೇಚರು, ಫಾರೆಸ್ಟು, ಎಸ್ಪೆಷಲಿ ಕ್ಲೈಮ್ಯಾಕ್ಸು ಭಾಳ ಕಷ್ಟಪಟ್ಟಿದ್ದಾರೆ ಸಿನಿಮಾ ನೋಡಿದ್ರೆ. ಸೊ ಕ್ಯಾಮ್ರಾಮ್ಯಾನು ತುಂಬ ಚೆನ್ನಾಗಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರು, ಎವ್ರಿಥಿಂಗ್ ಈಸ್ ಗುಡ್. ಒಳ್ಳೆಯ ಸಿನಿಮಾ, ಬನ್ನಿ ಚಿತ್ರಮಂದಿರಕ್ಕೆ ನೋಡಿ. ಫಾರೆಸ್ಟ್ ಅಂದ ತಕ್ಷಣ ಏನೋ ಅಂತ ಅಂದ್ಕೋಬೇಡಿ, ಅದು ಬೇರೆ ರೀತಿ ಸಿನಿಮಾ, ಒಂದು ಕಾಮಿಡಿ ಹಾರರ್ ಎಂಟರ್ಟೈನ್ಮೆಂಟ್ ಜೊತೆಗಿರುವಂಥ ಸಿನಿಮಾ ಫಾರೆಸ್ಟು. ಎಲ್ಲರೂ ಬನ್ನಿ. ನಮಸ್ಕಾರ.